ನಲ್ಲೂರಾಳಿ ನಾಗೇಶ್ ಅವರಿದ್ದಾರೆ. 3 ಬಾರಿ ಕೂಡ ಟಿಕೆಟ್ ಕೈ ತಪ್ಪಿದೆ ಸರ್. ಒಬ್ಬ ವ್ಯಕ್ತಿ ಸಾಮರ್ಥ್ಯನ ಅವ್ರು ಯಾವಾಗ ಅಳಿಬೇಕು ಅಂದರೆ ಕೊಟ್ಟು ನೋಡಬೇಕು. ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ ನಿಮಗೆ? 3 ಬಾರಿ ಕೂಡ ನೀವು ಹೊರಗಿನವ್ರಿಗೆ ಮಣೆ ಹಾಕಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ನಿಮಗೆ ತೋಳ್ಬಲ ಇಲ್ವಾ, ಕಾರ್ಯಕರ್ತರು ನಿಮ್ಮ ಜೊತೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಪಕ್ಷದಲ್ಲೇ ಇದ್ದುಕೊಂಡು ಕೆಲವರು ದ್ರೋಹ ಮಾಡೋರು ಇರ್ಬೋದು, ಶಾಸಕರ ಜೊತೆ ಶಾಮೀಲಾಗಿರೋವಂಥವ್ರು ಕೆಲವರು ಇರ್ಬೋದು. ದುಡ್ಡಿಗಾಗಿ ಟಿಕೆಟ್ ಅನ್ನ ಹಂಚಿಕೆ ಮಾಡಲಾಗ್ತದೆ. ಜನರ ಆಡ್ಕೊಳ್ಳೋ ರೀತಿ KPCC ನಡ್ಕೊಳ್ಬಾರ್ದು ಅನ್ನೋದು ನನ್ನದೊಂದು ಮನವಿ. ಯಾವೆಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿ ಆಗಿಲ್ಲ ಸರ್? ಬರೀ ಹಳೆ ಕಲ್ಲು ಹೊಸ ಬಿಲ್ಲು, ಕಲ್ಲು ಚರಂಡಿನ ಕೇಳೋದು, ಕಾಂಕ್ರೀಟ್ ಚರಂಡಿ ಮಾಡೋದು, ಬಿಲ್ಡರ್ಗಳಿಗೆ ಸಹಾಯ ಮಾಡೋ ದೃಷ್ಟಿಯಿಂದ. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದೇ ತರ್ತೀನಿ ಅನ್ನುವಂಥ ಭರವಸೆನ ಪಕ್ಷ ಕೊಡ್ತೀರಾ? ಬಾಗಲಕೋಟೆಯಿಂದ ಬಂದಂತಹ ಲಿಂಬಾವಳಿಯವರೇ ಇಲ್ಲಿ ಗೆಲ್ತಾ ಇದ್ದಾರೆ. ನಿಮಗೊಂದು ಅವಕಾಶ ಕಾಂಗ್ರೆಸ್ ಯಾಕೆ ಮಾಡಿಕೊಡೋದಿಲ್ಲ? ಸಾಮಾಜಿಕ ನ್ಯಾಯ ಅನ್ನೋದನ್ನ ಕಾಂಗ್ರೆಸ್ಸೇ ಒದಗಿಸ್ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರು ನ್ಯಾಯ ಕೊಡೋಕೆ ಸಾಧ್ಯ? ಸಾಮಾಜಿಕ ನ್ಯಾಯ ಅನ್ನೋ ದೃಷ್ಟಿ ನಮ್ದು, ಸಮಾನತೆ, ಸಾಮಾಜಿಕ ನ್ಯಾಯ ಎಲ್ಲ ಹೇಳ್ತಾರೆ. ಆದ್ರಿಂದ ಅವ್ರ ಮಾತನ್ನ ಅವ್ರು ಉಳಿಸ್ಕೊಂಡಾಗ ಈ ಮುಳಬಾಗಿಲು ನಾಗೇಶ್ಗೆ ನೀನು ಎಷ್ಟು ದಿನ ನೀನು ಬಾವುಟ ಕಟ್ಟಿದೀಯಾ, ಎಷ್ಟು ದಿನದಿಂದ ನೀನು ಕಾಂಗ್ರೆಸ್ ಬಾವುಟ ಹಿಡ್ದಿದೀಯಾ? ನನಗೆ ಸಿಕ್ಕಿದ್ರೆ ನಾನು ಸಪೋರ್ಟ್, ನನಗೆ ಸಿಕ್ಕಿದ್ರೆ ನೀನು ಸಪೋರ್ಟ್ ಅಂದ್ರು ನೀನು ಪಡ್ಕೊಳ್ಬೇಕಾಗಿರೋದು. ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ, ನಾನು ರೂಪಾ ಚಂದ್ರು. 2023ರ ವಿಧಾನಸಭಾ ಚುನಾವಣೆ ಬಹಳ ಕುತೂಹಲವನ್ನ ಕೆರಳಿಸಿದೆ. ಈಗಾಗಲೇ ಆ ಕ್ಷೇತ್ರದಾದ್ಯಂತ ಎಲ್ಲರೂ ಕೂಡ ಸಾಕಷ್ಟು ರೀತಿಯಲ್ಲಿ ಜನರನ್ನ ಸೆಳೆಯುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ, ದೇಶದಾದ್ಯಂತ ಕಾಂಗ್ರೆಸ್ ಈಗಾಗಲೇ ಹಂತ ಹಂತವಾಗಿ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಬರ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿ ನೆಲೆ ಊರಿರುವಂತಹ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಅನ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ದುಡ್ಡಿನ ಮುಖಾಂತರವಾಗಿ ಹಂಚಿಕೆ ಮಾಡಲಾಗ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ಹೊಸಬರಿಗೆ ಟಿಕೆಟ್ ಅನ್ನ ಆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಮಣಿಯನ್ನ ಹಾಕಲಾಗ್ತಾ ಇದೆ ಅಂತ. ಹಾಗಾದ್ರೆ ಹಳಬ್ರು ಅಂದ್ರೆ ಹಿರಿಯರು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದುಕೊಂಡು ಬಂದಂತವರು ಏನು ಮಾಡಬೇಕು ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ನಮ್ಮೊಟ್ಟಿಗೆ ಈಗಾಗಲೇ ಹಾಲಿ KPCC SC ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ನಲ್ಲೂರಾಳಿ ನಾಗೇಶ್ ಅವರಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲೇಬೇಕು ಅನ್ನುವಂಥ ಪ್ರಯತ್ನವನ್ನ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ 2008ರಲ್ಲಿ ಆನೇಕಲ್ನಿಂದ ಬಂದಂತಹ ಶಿವಣ್ಣ ಅವರಿಗೆ ಟಿಕೆಟ್ ಅನ್ನು ನೀಡಿದ್ರು. 2013 ಹಾಗೆ 18ರಲ್ಲಿ SC ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನು ನೀಡಿದ್ರು. 3 ಬಾರಿ ಕೂಡ ಟಿಕೆಟ್ ಇವರ ಕೈ ತಪ್ಪಿ ಹೋಗಿತ್ತು. ಆದ್ರೆ 3 ಬಾರಿಯೂ ಕೂಡ ಕಾಂಗ್ರೆಸ್ ಇಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಸ್ಥಳೀಯರಾಗಿ ಗುರುತಿಸಿಕೊಂಡಿರುವಂತಹ ನಲ್ಲೂರಹಳ್ಳಿ ನಾಗೇಶ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಟ್ರೆ ಇಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ಅರವಿಂದ ಲಿಂಬಾವಳಿಯವರನ್ನ ಮಣಿಸೋದ್ರಲ್ಲಿ ಯಶಸ್ಸಾಗ್ತಾರೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ನಲ್ಲೂರಹಳ್ಳಿ ನಾಗೇಶ್ ಅವರ ಅಭಿಪ್ರಾಯ ಏನಾಗಿದೆ? ದಿನದ 24 ಗಂಟೆಯೂ ಕೂಡ ಇವರು ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ಮುಡುಪಾಗಿಟ್ಟಿರುವಂಥದ್ದು. ಕಾಂಗ್ರೆಸ್ ಮುಖಂಡರಾಗಿ ಗುರುತಿಸಿಕೊಂಡಿರುವಂಥವರು, ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವಂಥವರು ಇವರು ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಾಗಿದ್ದಾರೆ, ಏನೆಲ್ಲ ಹೇಳ್ತಾರೆ, ಬನ್ನಿ ಕೇಳೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ಕಾರ ಮೇಡಮ್. ಸರ್ 3 ಬಾರಿ ಕೂಡ ಟಿಕೆಟ್ ಕೈ ತಪ್ಪಿದೆ ಸರ್. ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ ನಿಮಗೆ? ಇಲ್ಲ, ಖಂಡಿತ 2008ರಲ್ಲಿ, 2013ರಲ್ಲಿ, 2018ರಲ್ಲೂ ಕೂಡ ನಾನು ಪ್ರಬಲವಾಗಿ ಟಿಕೆಟನ್ನು ಕೇಳಿದ್ದೆ. ಕಾರಣ ಏನಂದರೆ, ಈ ಹಿಂದೆ ನಮಗೆ ಏನು ನಮ್ಮ ಪತ್ನಿ ಶ್ರೀಮತಿ ಸುಜಾತಾ ನಾಗೇಶ್ ಅವರು ಮಹದೇವಪುರ ನಗರಸಭೆ ಇದ್ದಾಗ, ಆಗ ನಮ್ಮ ಈ ಭಾಗದ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪಾಜಿರವರು ಈ ಭಾಗದಲ್ಲಿ ಹೆಚ್ಚಾಗಿ ದಲಿತರು ವಾಸವಾಗಿದ್ದರು.
ಈ ಹಿಂದೆ ಇದು ಏನು ವರ್ತೂರು ವಿಧಾನಸಭಾ ಕ್ಷೇತ್ರ ಆಗಿತ್ತೋ ಅವಾಗೂ ಕೂಡ ಹೆಚ್ಚಿನ ಮತದಾರರು ಈ ಭಾಗದಲ್ಲಿ ವಾಸ ಮಾಡ್ತಿದ್ರು. ಮುಖ್ಯವಾಗಿ ಇದು ಬೆಂಗಳೂರು ಪೂರ್ವ ತಾಲೂಕು ಆದಮೇಲಂತೂ ಕೂಡ ತುಂಬ ವೇಗದಲ್ಲಿ ಈ ಭಾಗ ಬೆಳವಣಿಗೆ ಆಯಿತು. ಉದಾಹರಣೆಗೆ ಹೇಳಬೇಕಾದ್ರೆ ಈಗ ನಮಗೆ ITPL ಸ್ಟಾರ್ಟ್ ಆಯಿತು. ITPL ಬಂದಮೇಲೆ ಏನು ಈ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ವೈಟ್ ಫೀಲ್ಡಲ್ಲಿ ನೆಲೆಸೋ ಹಂಗಾಯಿತು. ಅದು ಸನ್ಮಾನ್ಯ ಆಗಿನ ಕಾಲದಲ್ಲಿ PV ನರಸಿಂಹರಾವ್ ಸಾಹೇಬ್ರು ಇರ್ಬೋದು, ಇಲ್ಲ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗಿರ್ಬೋದು, ಸನ್ಮಾನ್ಯ ಜಾಫರ್ ಶರೀಫ್ರವರು ಕೂಡ ಅವರು ತುಂಬ ಪ್ರಯತ್ನ ಮಾಡಿ ಈ ಪೂರ್ವ ಭಾಗವನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದರ ಒಂದು ಫಲವೇ ಇವತ್ತು ಈ ಬೆಂಗಳೂರು ಪೂರ್ವ ತಾಲೂಕು ಹಾಗೆ ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪಾಜಿ ಅವರು ತುಂಬ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಅಷ್ಟೇ ಇದ್ದಿದ್ದು ಬೆಂಗಳೂರಲ್ಲಿ ತಾಲೂಕ್ಸು. ಎ ಕೃಷ್ಣಪ್ಪಾಜಿ ಅವರು ಏನು ಮಾಡಿದ್ರು, ಈ ವರ್ತೂರು ಕ್ಷೇತ್ರನ ವರ್ತೂರು ಕ್ಷೇತ್ರನ ಈ ಭಾಗದಲ್ಲಿ ಇಲ್ಲಿಂದ ತುಂಬ ಮೊದಲು ಏನು ಮಾಡ್ತಿದ್ರು, ಈಗ ಏನು KG ರೋಡಲ್ಲಿ ಕಲ್ ಬಿಲ್ಡಿಂಗ್ ಇತ್ತು. ಈ ವರ್ತೂರು ಹೋಬಳಿಯವರು ಇರ್ಬೋದು, ಕೃಷ್ಣರಾಜಪುರ ಹೋಬಳಿಯವರು ಇರ್ಬೋದು, ಒಂದು ಸಣ್ಣ ಕೆಲಸಗಳಿಗೂ ಕೂಡ ಪಾಣಿ ಇರ್ಬೋದು, ಖಾತೆ ಇರ್ಬೋದು, ಇಲ್ಲ ಒಂದು ರಿಜಿಸ್ಟ್ರೇಷನ್ಗಿರ್ಬೋದು, ಇಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ಮಾಡಬೇಕು ಅಂದರೆ ನಾವು ಕೆಂಪೇಗೌಡ ರೋಡು ಕಲ್ ಬಿಲ್ಡಿಂಗ್ ಹೋಗ್ಬೇಕಾಯ್ತು. ಕಂದಾಯ ಭವನ ಈಗೇನಿದೆ ಕಂದಾಯ ಭವನಕ್ಕೆ ಹೋಗ್ಬೇಕಾಯ್ತು. ಈಗ ಅದನ್ನೆಲ್ಲ ಮನಗಂಡು ಅವರು ದೂರದೃಷ್ಟಿ ಉಳ್ಳ ನಾಯಕರು ಎ ಕೃಷ್ಣಪ್ಪ ಅವರು. ಬೆಂಗಳೂರು ಪೂರ್ವ ತಾಲೂಕು ಅನ್ನೋ ಒಂದು ಇದನ್ನು SM ಕೃಷ್ಣ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೊಸ ಒಂದು ತಾಲೂಕನ್ನು ರಚನೆ ಮಾಡಿದ್ರು. ಕೃಷ್ಣರಾಜಪುರ ಹೋಬಳಿ, ವರ್ತೂರು ಹೋಬಳಿ, ಹೊಸಕೋಟೆಯ ಬಿದ್ರಳ್ಳಿ ಹೋಬಳಿಗಳನ್ನು ಒಳಗೊಂಡು 3 ಹೋಬಳಿಗಳನ್ನ ಸೇರಿಸ್ಕೊಂಡು ಪೂರ್ವ ತಾಲೂಕು ರಚನೆ ಆಯಿತು. ಅದು ರಚನೆ ಆದಮೇಲೆ ಏನು ಕ್ಷೇತ್ರ ಪುನರ್ವಿಂಗಡಣೆಗಳಾಯಿತು. ಪುನರ್ವಿಂಗಡಣೆ ಆಗಿ ವರ್ತೂರು ಮಹದೇವಪುರ ಆಯಿತು, ಇನ್ನೊಂದು ಕಡೆಗೆ ಸರ್ CV ರಾಮನ್ ನಗರ ಆಯಿತು, ಮತ್ತೊಂದು ಕಡೆಗೆ ಸರ್ವಜ್ಞ ನಗರಕ್ಕೂ ಹೋಯಿತು, ಆಮೇಲೆ ಬ್ಯಾಟರಾಯನಪುರ ಕ್ಷೇತ್ರಕ್ಕೂ ಹೋಯಿತು. KR ಪುರಂ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಾಗಿ ರೂಪುಗೊಂಡವು. ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಯಿತು. ನಮ್ಮ ಅಂಥ ಒಂದು ಸಂದರ್ಭದಲ್ಲಿ 2003ರಲ್ಲಿ ನಮ್ಮ ಪತ್ನಿ ಮಹದೇವಪುರ ನಗರಸಭೆಗೆ ಆಯ್ಕೆಯಾದರು. 2004ರಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರು. 2007-8ರಲ್ಲೆಲ್ಲ ಕೂಡ ಏನು ನಗರಸಭೆ ಹೋಗಿ BBMP ಆಯಿತು. ಈ ಭಾಗವೆಲ್ಲ ಏನು 7 ನಗರಸಭೆ ಇರ್ಬೋದು, ಒಂದು ಪುರಸಭೆ ಇರ್ಬೋದು, ಎಲ್ಲ ಸೇರಿಕೊಂಡು 110 ಹಳ್ಳಿಗಳು ಸೇರಿಕೊಂಡು BBMPಗೆ ಮರ್ಜ್ ಆದವು, ಅಂದರೆ BBMP ಆಗಿ ರೂಪುಗೊಂಡವು. ಆಗ 2008ರಲ್ಲಿ ಏನಾಯಿತು, ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ನಾವು ಕೂಡ ಪ್ರಬಲವಾಗಿ ಈ ಭಾಗದಲ್ಲಿ ಮೀಸಲು ಕ್ಷೇತ್ರ ಅಂತ ಟಿಕೆಟನ್ನು ಕೇಳಿದ್ವಿ. ಆಮೇಲೆ 2008ರಲ್ಲೂ ಕೇಳಿದ್ವಿ. ಆ ಸಮಯದಲ್ಲೂ ಕೂಡ ಈ ಕ್ಷೇತ್ರಕ್ಕೆ ಆನೇಕಲ್ನ ಶಿವಣ್ಣವ್ರನ್ನ ಈ KPCC ಅವರು ಚುನಾವಣೆ ಇನ್ನೊಂದು 15-20 ದಿನ ಇದೆ ಅಂದ ಕಳಿಸಿದ್ರು. ಅದ್ರ ಪರಿಣಾಮನೇ ಇಲ್ಲಿ ನಾವು ಸೋಲನ್ನು ಅನುಭವಿಸ್ಬೇಕಾಯಿತು. ಮತ್ತು 2013ರಲ್ಲಿ ನಮ್ಮ ದೇವನಹಳ್ಳಿಯ AC ಶ್ರೀನಿವಾಸ್ ಅವ್ರನ್ನ ಕರೆತಂದರು. ಆಗಲೂ ನಾವು ಕೇಳಿದ್ವಿ, ಸ್ಥಳೀಯರಿಗೆ ಕೊಡಿ ಒಂದು ಅವಕಾಶ ಅಂತ KPCCನ ನಾವು ತುಂಬ ಮನವಿ ಮಾಡ್ಕೊಂಡ್ವಿ. ಇವು ಸ್ಥಳೀಯವಾಗಿ ಕೊಡಿ, ಸ್ಥಳೀಯವಾಗಿ ಕೊಟ್ರೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ನಾವು ಕಾಣ್ಬೋದು ಅಂತ ಹೇಳಿ ಏನು ನಾವು 2013ರಲ್ಲೂ ಕೂಡ ನಾನು ಪ್ರಬಲವಾಗಿ ಒಂದು ಹೋರಾಟನೇ ಮಾಡಿದೆ. ಅದೇ ರೀತಿ 2013ರಲ್ಲೂ ಕೂಡ ಕೈ ತಪ್ಪಿ ಹೋಗಿ AC ಶ್ರೀನಿವಾಸ್ ಅವ್ರಿಗೆ KPCC ಅವ್ರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಆಗಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೂ ದುಡಿದೆ. ಆನೇಕಲ್ ಶಿವಣ್ಣ ಇದ್ದಾಗೂ ಕಾಂಗ್ರೆಸ್ ಪಕ್ಷಕ್ಕೇ ನಾನು ಕೆಲಸ ಮಾಡಿದೆ. 2018ರಲ್ಲಿ ಪ್ರಬಲವಾಗಿ ಈ ಭಾಗದಲ್ಲಿ ಪರಿಶಿಷ್ಟ ಜಾತಿಯ ಏನಿದಾರೋ ಬಲಗೈ ಜನಾಂಗ ಅಂತ 1,30,40,000ವರೆಗೂ ಇದ್ದೀವಿ ನಾವು. ಅದೇ ರೀತಿ ಎಡಗೈ ಏನು ಈ ಕಮ್ಯುನಿಟಿ ಇದೆಯೋ ಅವ್ರದ್ದು ಕೂಡ ನಮಗೆ ಒಂದು ಸುಮಾರಾಗಿ 50-60 ಸಾವಿರ ಅವರೂ ಇದ್ದಾರೆ. ಅದೇ ರೀತಿ ನಮಗೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂಥ ಜನಸಂಖ್ಯೆ ಮತ್ತು ಮತದಾರನ ಆಧರಿಸಿ ನಾವು KPCCಗೆ ಟಿಕೆಟನ್ನು ಕೇಳಿದ್ವಿ. ಸ್ಥಳೀಯರಿಗೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ. 18ರಲ್ಲೂ ಅದನ್ನೇ ಅವರು ಪುನರಾವರ್ತನೆ ಮಾಡಿದ್ರು. ಆಮೇಲೆ KPCCಗೆ ಈ ಬಾರಿ ಆದರೂ ಕೂಡ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಸರ್ನಿರ್ಬೋದು, ಇಲ್ಲ ಮಾಜಿ ಮುಖ್ಯಮಂತ್ರಿಗಳು ಮತ್ತು CLP ನಾಯಕರಾದಂಥ ಸಿದ್ದರಾಮಣ್ಣವ್ರನ್ನಿರ್ಬೋದು, ಅದೇ ರೀತಿ ನಮ್ಮ ಕ್ಷೇತ್ರಕ್ಕೆ ಉಸ್ತುವಾರಿಯಾಗಿರುವಂತಹ KPCC ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೂ ನಾವು ನಮ್ಮ ಒತ್ತಾಯನ ಪ್ರಬಲವಾಗಿ ಹೇಳಿದ್ದೇವೆ. 3 ಬಾರಿ ಕೂಡ ನೀವು ಹೊರಗಿನವ್ರಿಗೆ ಮಣೆ ಹಾಕಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ.
ಅದು ಅಲ್ಲದೆ ಈ ಭಾಗದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ನ ಒಂದು ಪ್ರಬಲವಾದಂಥ ಗುಂಪು ಏನು ಬಲಾಢ್ಯರು ಚುನಾವಣೆ ಹತ್ರ ಬರ್ತಿರೋಂಗೆ ತುಂಬ ಜನ ಅರವಿಂದ್ ಲಿಂಬಾವಳಿ, ಈ ಕ್ಷೇತ್ರದ ಶಾಸಕರು ಅರವಿಂದ್ ಲಿಂಬಾವಳಿ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಯಾವಾಗ ಈ ಬಲಾಢ್ಯರು ಹೊಸಬ್ರನ್ನ ಅವರು ಅಪೇಕ್ಷೆ ಪಡ್ತಾರೋ, ಹೊಸಬರು ಬಂದಾಗ ಈಗ ನಲ್ಲೂರಳ್ಳಿ ನಾಗೇಶ್, ನಮಗೆ ಪ್ರತಿಯೊಂದು ಗ್ರಾಮಗಳು ಗೊತ್ತು ಈ ಕ್ಷೇತ್ರದಲ್ಲಿ, ಬಿದ್ರಳ್ಳಿ ವ್ಯಾಪ್ತಿ ಇರ್ಬೋದು, ಇಲ್ಲ ವರ್ತೂರು ಭಾಗದಲ್ಲಿರ್ಬೋದು, ಮಾರತಳ್ಳಿ ಭಾಗದಲ್ಲಿರ್ಬೋದು, ಊಡಿ ಭಾಗದಲ್ಲಿರ್ಬೋದು, ಎಲ್ಲರೂ ನಮಗೆ ಗೊತ್ತಿರೋರೇ ಚಿರಪರಿಚಿತರೇ. ನಮ್ಮ ನಾಯಕರುಗಳು ನಮಗೆ ಚಿರಪರಿಚಿತರು, ಮತದಾರರು ನಮ್ಗೆ ಚಿರಪರಿಚಿತರು. ಆದ್ದರಿಂದ ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ KPCCಗೆ, ನೀವು ಖಂಡಿತ ಈ ಬಾರಿ ನೀವು ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸರ್, ಈಗ ಮತ್ತೊಂದು, ಈಗಾಗಲೇ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ಆದರೆ ಎಲ್ಲೋ ಒಂದು ಕಡೆ ಮಾತುಗಳು ಕೇಳಿ ಬರ್ತಾ ಇದೆ ಸರ್, ದುಡ್ಡಿಗಾಗಿ ಟಿಕೆಟನ್ನು ಹಂಚಿಕೆ ಮಾಡಲಾಗ್ತಾ ಇದೆ, ಅದು ಇದು ಅನ್ನುವಂಥ ಒಂದೊಂದು ಲೆಕ್ಕಾಚಾರ. ನೀವೇನು ಹೇಳ್ತೀರಾ? ಈಗ ಈ ಬಗ್ಗೆ ನಾನು ಮಾತಾಡೋದಕ್ಕೆ ನನಗೆ ಈಗ ಸಮಯವಲ್ಲ. ಯಾಕಂದರೆ ಚುನಾವಣಾ ಟಿಕೆಟ್ ನೀಡೋವಂಥ ಸಂದರ್ಭದಲ್ಲಿ ನಾನು ಈಗ ಅದನ್ನೆಲ್ಲ ಹೇಳೋದಕ್ಕೆ ನಾನು ಅಷ್ಟು ಎತ್ತರಕ್ಕೆ ನಾನೇನು ಪಕ್ಷದಲ್ಲಿ ಬೆಳೆದಿಲ್ಲ. ಆದರೆ ಜನರ ಆಡ್ಕೊಳ್ಳೋ ರೀತಿ KPCC ನಡ್ಕೊಳ್ಬಾರ್ದು ಅನ್ನೋದು ನನ್ನದೊಂದು ಮನವಿ. ಕಡೆಯದಾಗಿ ನಾನು ಏನಂದರೆ KPCC ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡೋದೇನೆಂದರೆ, ಪಕ್ಷದಲ್ಲಿ ಕೆಲಸ ಮಾಡಿರೋರಿಗೆ, ನಿಷ್ಠಾವಂತರಿಗೆ, ಈ ಭಾಗದಲ್ಲಿ ಗುರುತು ಮಾಡ್ಕೊಂಡಿರೋರಿಗೆ ಸ್ಥಳೀಯವಾಗಿ ಒಂದು ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ DK ಶಿವಕುಮಾರ್ ಸರ್ ಅವರಲ್ಲೂ ಮತ್ತು ನಮ್ಮ CLP ಲೀಡರ್ ಆದಂಥ ಸಿದ್ದರಾಮಣ್ಣವರಲ್ಲಿ, ಅದೇ ರೀತಿ ನಮ್ಮ ಕನ್ನಡಿಗರವರೇ ಆದಂತಹ ನಮ್ಮ ಮುಖಂಡರಾದಂತಹ AICC ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿರವರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಪಕ್ಷ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ಬೇಕು. ಅದೇ 2008ರಲ್ಲಿ ಬಂದರು ಹೋದರು, ಜಯ ಸಾಧಿಸಲಿಲ್ಲ. ಆದರೆ ಈಗ ಒಂದು ಅವಕಾಶ ಇದೆ, ಎಲ್ಲ ಥರದ್ದು ಅರಿತುಕೊಂಡಿದ್ದೀರಿ. ಇಡೀ ಕ್ಷೇತ್ರದಾದ್ಯಂತ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಯಾಕಂದರೆ ಸ್ಥಳೀಯರು ನೀವು. ಎಲ್ಲೋ ಒಂದು ಕಡೆ ಟಿಕೆಟ್ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡಲಾಗ್ತಾ ಇದೆ. ಏನು ಹೇಳ್ತೀರಾ ಈ ಬಗ್ಗೆ? ಖಂಡಿತ ಮೇಡಮ್. ಏನಂದರೆ ಈಗ AC ಶ್ರೀನಿವಾಸ್ ಅವರು 2018ರಲ್ಲಿ ಸೋತ ಮೇಲೆ ಈ ಕ್ಷೇತ್ರನ ಅವರು ಬಿಟ್ಟು ದೇವನಹಳ್ಳಿ ಕಡೆ ಮುಖ ಮಾಡಿದ್ರು. ಅವ್ರಿಗೆ ಇಲ್ಲಿ ಕೆಲವು ಅನುಭವಗಳು ಆಗಿದೆ, ಕಹಿ ಅನುಭವಗಳು ಆಗಿದೆ. ಅದೇ ರೀತಿ ಕೂಡ ಅವರ ಒಂದು ವರ್ಚಸ್ಸು ಇಲ್ಲೇನು ನಡೆದಿಲ್ಲ. ಅವರ ಕೆಲವು ಏನೇನೋ ಅವ್ರು ಮಾಡ್ಕೊಂಡಿದ್ದು ತಪ್ಪುಗಳಿಂದನೇ ಅವರೇ ಈ ಕ್ಷೇತ್ರನ ಬಿಟ್ಟು ಹೋಗೋವಂಥ ಪರಿಸ್ಥಿತಿ ಆಗಿ ಬಂತು. ಈಗ ಅದಾದಮೇಲೆ ನಮಗೇನನ್ಸುತ್ತೆ, ನಾವು ಇಲ್ಲಿ ಹುಟ್ಟು ಬೆಳೆದವರು, ನಾವು ಮೂಲತಃ ಕಾಂಗ್ರೆಸ್ನ ಕಟ್ಟಾಳುಗಳು, ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿರೋರು. ಯಾಕಂದರೆ ನಾವು ನಮ್ಮ ಪೂರ್ವಜರೋ, ನಮ್ಮ ತಾತ ಮುತ್ತಾತಂದರೋ, ಇಲ್ಲ ನಮ್ಮ ತಂದೆ ತಾಯಿಗಳೋ, ನಾನೂ ಸೇರಿ ಕಾಂಗ್ರೆಸ್ ಪಕ್ಷದಿಂದ ಏನು ಈ ಅಂಬೇಡ್ಕರ್ ಬರೆದಿರೋವಂಥ ಒಂದು ಸಂವಿಧಾನ ಇರ್ಬೋದು, ಕಾಂಗ್ರೆಸ್ ಪಕ್ಷದಿಂದ ನಾವು ಒಂದು ರೀತಿಯ ಇವತ್ತು ಸ್ವತಂತ್ರವಾಗಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಸಂವಿಧಾನ ಮತ್ತು ಕಾಂಗ್ರೆಸ್ ಪಕ್ಷ ಕಾರಣ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೇನೆ. AC ಶ್ರೀನಿವಾಸ್ ಅವರು ಹಾಗೆ ಆನೇಕಲ್ ಶಿವಣ್ಣನವರು ಯಾವ ಮಾನದಂಡದ ಮೇಲೆ ಅವರಿಗೆ ಟಿಕೆಟ್ ನೀಡಿದ್ರೋ ಗೊತ್ತಿಲ್ಲ. ಯಾಕೆ ಆ ಅರ್ಹತೆ ನಿಮ್ಮಲ್ಲಿ ಕಾಣಲಿಲ್ವಾ ಅಂತ ಅವರು? ಈಗ ನಾನು ಸೇರಿ ಹಲವಾರು ನಮ್ಮ ಸ್ಥಳೀಯವಾಗಿ ತುಂಬ ಜನ ಇದ್ದಾರೆ. ಟಿಕೆಟನ್ನು ಕೇಳೋದಕ್ಕೆ 2008ರಲ್ಲೂ ಕೂಡ ನಮ್ಮ ಮಾಜಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹ KM ನಾಗರಾಜರವರಿದ್ದರು. ಅದೇ ರೀತಿ ಮಹದೇವಪುರ ನಗರಸಭೆ ಮಾಜಿ ಅಧ್ಯಕ್ಷರಾದಂಥ P ರಾಜಣ್ಣವರಿದ್ದರು. ಇನ್ನೂ ಕೆಲವರು ಕೇಳಿದರು. ಅವರು ನಮ್ಮ ಸಾಮರ್ಥ್ಯನ ಗುರುತು ಮಾಡಲಿಲ್ಲ. ಯಾಕಂದರೆ ಅವರು ಆನೇಕಲ್ ಶಿವಣ್ಣವರು ಬಂದಿದ್ದು ಅನಿವಾರ್ಯನೇ. ಯಾಕಂದರೆ ಆನೇಕಲ್ಲಲ್ಲಿ ಆಗಿನ ಸಂದರ್ಭದಲ್ಲಿ BSPನ ತ್ಯಜಿಸಿ ಕಾಂಗ್ರೆಸ್ಗೆ ಬಂದಿದ್ದರು ಅವರು. B ಗೋಪಾಲ್ ಅನ್ನೋ ಒಬ್ಬ ದಲಿತ ಮುಖಂಡರಿಗೆ ಅವಕಾಶ ಮಾಡಿಕೊಡೋದಕ್ಕೆ AICC ಆದೇಶನೇ ಇತ್ತು ಅಂತ ಆ ಸಂದರ್ಭದಲ್ಲಿ ಹೇಳಿದಾಗ ಶಿವಣ್ಣವ್ರಿಗೆ ಅನಿವಾರ್ಯವಾಗಿ ಈ ಭಾಗದಲ್ಲಿ ಅವಕಾಶ ಕೊಟ್ಟರು. ಆದ್ದರಿಂದ ಅವರು ಈ ಭಾಗದಲ್ಲಿ 2008ರಲ್ಲಿ ಬಂದರು. ಅವ್ರಿಗೆ ಸಮಯದ ಅಭಾವದಿಂದ ಅವರು ಆವಾಗ ಮೊದಲನೇ ಸಲನೇ ಸೋಲು ಅನುಭವಿಸಿದ್ದು. ನಾವು ಅದು ಇನ್ನೂ ಕೂಡ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚೇತರಿಸ್ಕೊಳ್ಳೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ಮತ್ತೊಂದು, ಈಗಾಗಲೇ ಕಾಂಗ್ರೆಸ್ನಲ್ಲಿ ದುಡ್ಡಿದ್ದವರಿಗೆ, ತೋಳ್ಬಲ ಇದ್ದವರಿಗೆ ಮಾತ್ರ ಟಿಕೆಟ್ ಅನ್ನುವಂಥ ಮಾತುಗಳು ಕೂಡ ಈ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ ಸರ್. ಹಾಗಿದ್ರೆ ನಿಮಗೆ ತೋಳ್ಬಲ ಇಲ್ವಾ, ಕಾರ್ಯಕರ್ತರು ನಿಮ್ಮ ಜೊತೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಈಗ ಇಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಇವರು ನಮ್ಮ ವರಿಷ್ಠರಿಗೆ ನಾನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಾಮರ್ಥ್ಯನ ಅವರು ಯಾವಾಗ ಅಳಿಬೇಕು ಅಂದರೆ ಕೊಟ್ಟು ನೋಡಬೇಕು.
ಕೊಡ್ದಿದ್ದ ಮುಂಚೆ ಈಗ ಕುದುರೆನ ಕೊಟ್ಟರೆ ತಾನೇ ನಾವು ಅದನ್ನು ಓಡಿಸ್ತೀವೋ ಇಲ್ವೋ ಅಂತ ನಾವು ತೀರ್ಮಾನ ಮಾಡೋದು. ಕುದುರೆನೇ ಕೊಡಲ್ಲ ಇವರು. ಸುಮ್ಮನೆ ನೀವು ಸವಾರಿ ಮಾಡಿ ಅಂದರೆ ನಾವು ಓಡ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನು ಆದ್ದರಿಂದ ಇವರು ಯಾರೋ ಕೆಲವರು ಕೆಲವು ಈ ಪಕ್ಷದಲ್ಲೇ ಇದ್ದುಕೊಂಡು ಕೆಲವರು ದ್ರೋಹ ಮಾಡೋರಿರ್ಬೋದು, ಇಲ್ಲ ಈ ಭಾಗದಲ್ಲಿ ಶಾಸಕರ ಜೊತೆ ಶಾಮೀಲಾಗಿರೋ ಅಂಥವ್ರು ಕೆಲವರು ಇರ್ಬೋದು, ಇಲ್ಲ ಈ ಶಾಸಕರೇ ಕೆಲವು ಕುತಂತ್ರಗಳ ಮೂಲಕ ಈ ನಮ್ಮ ಮುಖಂಡರುಗಳಿಗೆ ಪ್ರಚೋದನೆ ನೀಡಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಡಿ, ಈ ಭಾಗದ ನಿಜವಾದ ಮೂಲ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಡಿ, ಇಲ್ಲ ಅಂದರೆ ನನಗೆ ತೊಂದರೆ ಆಗುತ್ತೆ ಅಂತ ಒಂದು ಒಳಸಂಚುಗಳು ನಡೀತಾ ಇರೋದ್ರಿಂದ ಈ ನಮಗೆಲ್ರಿಗೂ ಕೂಡ ನನಗೂ ಸೇರಿ ಇನ್ನೂ ಕೆಲವ್ರಿಗೆ ಕೈ ತಪ್ತಾ ಇದೆ ಟಿಕೆಟ್. ಸರ್, ಈ ಕ್ಷೇತ್ರದ ಕೆಲವೊಂದಿಷ್ಟು ಜ್ವಲಂತ ಸಮಸ್ಯೆಗಳಾಗಿರ್ಬೋದು, ಹಾಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಪ್ರಶ್ನೆ ಮಾಡಿದ್ದೀರಾ, ಪ್ರತಿಭಟನೆಯನ್ನ ನಡೆಸಿದ್ದೀರಾ. ನಿಮ್ಮ ಪ್ರಕಾರ ಯಾವೆಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿ ಆಗಿಲ್ಲ ಸರ್? ಈಗ ಇಲ್ಲಿ ಹೇಳಬೇಕಾದ್ರೆ ಮೊದಲನೇದಾಗಿ ನಾವು ಏನಾದರೂ ಒಂದು ಬೆಳಿಗ್ಗೆ ಹೊತ್ತು ಈ ಭಾಗದಲ್ಲಿ ಏನು ಹೆಚ್ಚು ಈ ಭಾಗದಲ್ಲಿ ಈ ಭಾರತ ದೇಶಾದ್ಯಂತ ಇರೋವಂಥ ನಿವಾಸಿಗಳು ಇಲ್ಲಿ ವಾಸವಾಗಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಾಗಿ IT-BT ಕಂಪ್ನಿಗಳಿದೆ, ಬೇರೆ ಬೇರೆ ರೀತಿಯ ಉದ್ಯೋಗ ನಡೆಸ್ಕೊಂಡು ತುಂಬ ಜನ ನಮ್ಮ ಬೆಂಗಳೂರು ಪೂರ್ವ ಭಾಗದಲ್ಲಿ ಬಂದು ಉದ್ಯೋಗ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳನ್ನ ತಗೊಂಡು ವಾಸವಾಗಿದ್ದಾರೆ. ಅವರ ಒಂದು ಮಕ್ಕಳು ಬೆಳಿಗ್ಗೆ ಹೊತ್ತು ಶಾಲೆಗೆ ಹೋಗ್ಬೇಕಾದ್ರೆ, ಇಲ್ಲ ಅವರು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಇರೋವಂಥ ಟ್ರಾಫಿಕ್ನ ನೋಡಿದ್ರೆ ಸಾಕಾಗಿ ಹೋಗುತ್ತೆ. ಯಾರಾದರೂ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಹಳೆ ಬೆಂಗಳೂರು ಒಳಗಡೆಯಿಂದ ವೈಟ್ಫೀಲ್ಡು ಪೂರ್ವದ ಭಾಗಕ್ಕೆ ಬರೋಣ ಅಂದರೆ ಸಾಕು, ಅಯ್ಯೋ ನಿಮ್ಮ ಕಡೆ ಬರೋಕ್ಕಾಗಲ್ಲ. ಯಾಕಂದರೆ ಟ್ರಾಫಿಕ್ ಸಮಸ್ಯೆ. ಈಗ SM ಕೃಷ್ಣ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಯೋಜನೆಗಳನ್ನ ಬೆಂಗಳೂರಿಗೆ ಒಳ್ಳೊಳ್ಳೆ ಯೋಜನೆಗಳು, ಟ್ರಾಫಿಕ್ ಸಮಸ್ಯೆಗಳಿರ್ಬೋದು, ಇದನ್ನೆಲ್ಲ ಮನಗಂಡು ಅವರು ರಸ್ತೆ ಅಗಲೀಕರಣ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, ರಿಂಗ್ ರಸ್ತೆಗಳಿರ್ಬೋದು, ಈ ರೀತಿಯ ಒಂದು ದೂರದೃಷ್ಟಿ ಉಳ್ಳ ಕೆಲವು ಯೋಜನೆಗಳು ಜಾರಿಗೆ ತಂದರು. ಇವರು ಈಗ ಈ ಭಾಗದಲ್ಲಿ ಗೆದ್ದಂಥ ಶಾಸಕರು 3 ಬಾರಿ ಗೆದ್ದರು. ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಂದಾಯ ಅಥವಾ ಅತಿ ಹೆಚ್ಚು ಈ ತೆರಿಗೆಯನ್ನು ಪಾವತಿಸುವ ಕ್ಷೇತ್ರ ಯಾವುದಾದ್ರೂ ಅಂದರೆ ಅದು ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಆದ್ದರಿಂದ ಇವರು ಏನು ಮಾಡ್ತಿದ್ದಾರೆ, ಬರೀ ಹಳೆ ಕಲ್ಲು ಹೊಸ ಬಿಲ್ಲು, ಚರಂಡಿನ ಕೀಳೋದು, ಕಲ್ಲು ಚರಂಡಿನ ಕೀಳೋದು, ಕಾಂಕ್ರೀಟ್ ಚರಂಡಿ ಮಾಡೋದು, ಇನ್ನೇನು ಆಮೇಲೆ ಅದೇ ರಸ್ತೆಗೆ ಡಾಂಬರೀಕರಣ ಮಾಡೋದಕ್ಕೆ ಅದನ್ನೇ ಕೀಳೋದು, ಡಾಂಬರೀಕರಣ ಹೊಸದಾಗಿ ಮಾಡೋದು, ಬಿಲ್ ಮಾಡಿಸೋದು. ಅದನ್ನು ಬಿಟ್ಟರೆ ಇಲ್ಲ ಇನ್ನು ಹೊಸದಾಗಿ ಏನಾದರೂ ರಸ್ತೆಗಳು ಕೆಲವು ಮಾಡಿದಾರಂದರೆ ಅದು ಬರೀ ಬಿಲ್ಡರ್ಗಳಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಮತ್ತು ಅವರ ಅನುಯಾಯಿಗಳ ಜಮೀನುಗಳಲ್ಲಿದ್ದಾವೆ ಅಂತ ಆ ಒಂದು ಪ್ರದೇಶಗಳು ಮಾತ್ರ ಡೆವಲಪ್ ಆಗೋದಕ್ಕೆ ಮತ್ತು ಅವರಿಂದ ಏನು ನಮ್ಗೆ ಲಾಭ ಇದೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡೇ ಈ ಭಾಗದ ಶಾಸಕರು ಆ ಒಂದು ಪ್ರದೇಶಗಳು ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹೊರತು ಹಳೆ ಊರುಗಳಿದ್ದಾವೆ, ಗ್ರಾಮ ಠಾಣಾ ಏರಿಯಾಗಳಿದ್ದಾವೆ, ಕಾಲೋನಿಗಳಿದ್ದಾವೆ, ಬಡಾವಣೆಗಳಿದ್ದಾವೆ, ಅವುಗಳಿಗೆ ಬೇಕಾಗಿರೋವಂಥ ಒಂದು ಮೂಲಭೂತ ಸೌಕರ್ಯಗಳೇನು ಅನ್ನೋದನ್ನು ಒದಗಿಸ್ಕೊಡೋದ್ರಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಉದಾಹರಣೆ ನಮ್ಮೂರು ನಲ್ಲೂರಹಳ್ಳಿ 15 ವರ್ಷ ಆಗಿದೆ ನೀರು ಬಂದು, ಕುಡಿಯೋ ನೀರಿನ ಸಮಸ್ಯೆ ಒಂದು ರೀತಿಯ ತುಂಬ ಜ್ವಲಂತ ಸಮಸ್ಯೆಯಾಗಿ ಪರಿಣಮಿಸಿದೆ. ನೀವೇ ತಾನೇ ಹೇಳಿದ್ರಿ, ಈಗ IT-BT ಹಬ್ ಈ ಕ್ಷೇತ್ರ ಅಲ್ಲದೆ ರಾಜ್ಯದಲ್ಲೇ 2ನೇ ಅತಿ ಹೆಚ್ಚು ತೆರಿಗೆ ಉತ್ಪತ್ತಿ ಮಾಡುವಂಥ ಕ್ಷೇತ್ರ ಕೂಡ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಇಷ್ಟೆಲ್ಲ ತೆರಿಗೆ ಕಟ್ಟಿದ್ರೂ ಕೂಡ ಆದರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಭಾಗ ಪ್ರವಾಹನೇ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು ನಿವಾರಿಸೋದಕ್ಕೆ ಕೂಡ ಸಾಧ್ಯ ಆಗುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ, ಅಂದರೆ ನಿವಾರಣೆ ಮಾಡೋದಕ್ಕೆ ಆಗದೆ ಇರುವಂಥ ಸ್ಥಿತಿ. ಏನು ಹೇಳ್ತೀರಾ ಈ ಬಗ್ಗೆ? ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ನಮ್ಮನೆ ಪಕ್ಕ DNA ಅಪಾರ್ಟ್ಮೆಂಟ್ ಅಂತಿದೆ. ಈ ನಲ್ಲೂರಹಳ್ಳಿ ಬೋರ್ವೆಲ್ ರಸ್ತೆಯಲ್ಲಿ DNA ಅಪಾರ್ಟ್ಮೆಂಟ್ ಅಂತಿದೆ. ಈಗ ಈ DNA ಅಪಾರ್ಟ್ಮೆಂಟ್ ಕಟ್ಟಿ ಕೂಡ ಮೊದಲು ಇವರು ಏನು ಮಾಡಿದ್ರು, ಇದರ DNA ಅಪಾರ್ಟ್ಮೆಂಟ್ ಪಕ್ಕನೇ ನಲ್ಲೂರಹಳ್ಳಿ ಕೆರೆಯಿಂದ ಕಾಲುವೆ ಹಾದು ಹೋಗಿ ವೈಟ್ಫೀಲ್ಡ್ನ ಶೀಲವಂತನ ಕೆರೆಗೆ ಹೋಗುತ್ತೆ ನೀರು. ಆ ನೀರು ವಿಪರೀತ ಮಳೆನೂ ಬಂತು. ಆ ಮಳೆ ಬರೋದ್ರ ಜೊತೆಗೆ ಇವ್ರು ಏನು ಮಾಡಬೇಕು, ಏನು ತಯಾರಿಗಳು ಮಾಡಬೇಕು. ಈಗ ಕೆರೆ ಕೋಡಿಯಿಂದ ಈ ಕೆರೆ ಕೋಡಿ ಸ್ಟಾರ್ಟ್ ಆಗುತ್ತೆ. ಕೆರೆ ಕೋಡಿ ಸ್ಟಾರ್ಟ್ ಆದರೆ ಎಲ್ಲೋಗುತ್ತೆ, ಇನ್ನೊಂದು ಕೆರೆಗೆ ಹೋಗುತ್ತೆ ಇಳಿಜಾರು ಪ್ರದೇಶದಲ್ಲಿ. ಅಂಥ ಒಂದು
ಕಾಲುವೆಗಳನ್ನ ಅಭಿವೃದ್ಧಿಪಡಿಸ್ಬೇಕಾಗಿತ್ತು. ಅದು ಮಾಡಲಿಲ್ಲ ಇವರು. ನಾವು ತುಂಬ ಸಲ ಹೇಳಿದ್ದೇವೆ, ಈ ಥರ ಕಾಲುವೆಗಳೆಲ್ಲ ಒತ್ತುವರಿಯಾಗಿದೆ, ಕಾಲುವೆಗಳನ್ನೆಲ್ಲ ಕಾಲುವೆಗಳನ್ನೆಲ್ಲ ಏನು ಈ ಭಾಗದಲ್ಲಿ ಬಿಲ್ಡರ್ಗಳೆಲ್ಲ ಒತ್ತುವರಿ ಮಾಡಿದ್ದಾರೆ. ತುಂಬ ಸಲ ನಾನು ವಿಲೇಜ್ ಮ್ಯಾಪು ಗ್ರಾಮ ನಕಾಶೆನ ಇಟ್ಕೊಂಡು ಗುರ್ತು ಮಾಡಿ ಅರವಿಂದ್ ಲಿಂಬಾವಳಿಯವರು ಮೊದಲನೇ ಬಾರಿ ಶಾಸಕರಾದಾಗ ಏನು ಈ ವೈಟ್ಫೀಲ್ಡ್ನ ಇನ್ನರ್ ಸರ್ಕಲ್ ಮೈದಾನದಲ್ಲಿ ಸಾರ್ವಜನಿಕ ಸಭೆ ಕುಂದುಕೊರತೆ ಸಭೆನಿಟ್ಟಾಗಲೇ ನಾನು ಯಾವ್ಯಾವ ರಸ್ತೆನ ಈಗ ನಮ್ಮ ವೈಟ್ಫೀಲ್ಡಿಂದ ಹಗ್ದೂರ್ಗೆ ಹೋಗ್ಬೇಕಾಗಿತ್ತು, ಅದು ನಲ್ಲೂರಳ್ಳಿಯಿಂದ ಹಗ್ದೂರ್ಗೆ ಹೋಗುವಂಥ ರಸ್ತೆ ವಿಲೇಜ್ ಮ್ಯಾಪಲ್ಲೇ ಕೊಟ್ಟಿದ್ದಾರೆ. ನೀವು ತೆರವುಗೊಳಿಸಿ ಅಂದರೂ ಕೂಡ ಅವರೆಲ್ಲ ತಗೊಂಡ್ರು, ಮಾರ್ಕ್ ಮಾಡಿ ಕೊಟ್ಟಿದೆ, ಅದನ್ನು ಕೂಡ ಅವರು ಮಾಡೋಕ್ಕಾಗಲಿಲ್ಲ ಅಂತ ಅವೆಲ್ಲ ಮಾಡಬೇಕು. ಈಗ ನಕಾಶೆ ಅನ್ನೋದ್ರನ್ನ ಈಗ ಇಟ್ಕೊಂಡು ಮಾಡೋದನ್ನು ಮೊದಲೇ ಮಾಡ್ತಾ ಇದ್ದಿದ್ರೆ ಈಗ ಅದಕ್ಕೆಲ್ಲ ಅನುದಾನಗಳಿದ್ದಾವೆ. ಕಾಲುವೆಗಳು ಮಾಡೋದಕ್ಕೆ ಅನುದಾನ ಇದೆ. ಈ ರೀತಿ ಮಳೆಗಳು ಬಂದರೆ ಈ ಥರ ಪ್ರವಾಹಗಳು ಬರ್ತವೆ, ಮಳೆಗಳು ಬರ್ತವೆ, ತೊಂದರೆ ಆಗ್ತಿದೆ. ಯಾಕಂದರೆ ಇವತ್ತು BBMPನೇ ಅನುಮೋದನೆ ಕೊಡೋದು ಬಿಲ್ಡಿಂಗ್ ಕಟ್ಟೋದಕ್ಕೋ ಇನ್ನೊಂದಕ್ಕೋ. ಕಾಲುವೆ ಎಲ್ಲಿದೆ ಅವ್ರು ಗಮನಿಸಬೇಕು. ಅವರು CC ಕೊಡೋದಕ್ಕೋ ಇಲ್ಲ ಒಂದು ಬಿಲ್ಡಿಂಗ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಾಗ ಕಾಲುವೆ ಪಕ್ಕ ಎಷ್ಟು ಜಾಗ ಬಿಟ್ಟಿದ್ದೀರಾ ಅದೆಲ್ಲ ಅವ್ರು ನೋಡಬೇಕು. ನೋಡಲಿಲ್ಲ ಅಂದರೆ ಅವರೇ ಅಪ್ರೂವಲ್ ಕೊಡೋದು. ಅವರೇ ಈಗ ಪ್ರವಾಹ ಆಯಿತು ಅಂತೇಳಿ ಶಾಸಕರು ಸೇರಿ BBMP ಅಧಿಕಾರಿಗಳು ಸೇರಿ ಹೊಡೆಯೋದು. ಆಮೇಲೆ ಯಾರಾದರೂ ದುಡ್ಡು ಕೊಟ್ಟರೆ ಅಲ್ಲಿ ಆ ಒಂದು ಮೂಲ ನಕಾಶೆಯಲ್ಲಿ ಏನಿರುತ್ತೋ ಮೂಲ ಅದನ್ನೇ ಬದಲಾಯಿಸ್ತಾರೆ ಇವರು. ಬೆಳತೂರು ನಾಗೇಶ್ ಅವರು ಕೂಡ ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಷೇತ್ರದಾದ್ಯಂತ ಕೂಡ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಸಭೆ ಸಮಾರಂಭಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಕಸ್ಮಾತ್ ಬೆಳತೂರು ನಾಗೇಶ್ ಅವರಿಗೆ ಟಿಕೆಟನ್ನು ಕೊಟ್ಟು ನಿಮಗೆ ಟಿಕೆಟ್ ಕೈ ತಪ್ಪಿದ್ರೆ ನಿಮ್ಮ ನಡೆ ಏನಾಗಿರುತ್ತೆ ಸರ್? ಈಗ ಇದರಲ್ಲಿ ಯಾಕಂದರೆ ಈಗಾಗಲೇ 4.25 ವರ್ಷವೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. KPCC, AICC, DCC ಎಲ್ಲ ವರಿಷ್ಠರಿಗೂ ಗೊತ್ತಿದೆ. ಅದೇ ರೀತಿ ಗೊತ್ತಿದ್ದು ಇವರು ಏನಾದರೂ ಈ ಥರ ಆ ಥರದ ನಿರ್ಧಾರಗಳು ತಗೊಂಡು ಇಲ್ಲ ಈ ಬದಲಾವಣೆ ಮಾಡೋವಂಥ ನಿರ್ಧಾರಗಳು ತಗೊಂಡ್ರೆ ಇದಕ್ಕೆ ನಾನು ಹೊಣೆ ಆಗಲ್ಲ, ಜನರೇ ಉತ್ತರ ಕೊಡ್ತಾರೆ. ಯಾಕಂದರೆ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಏನು ಹೆಸರಿಗಷ್ಟೇ ಮೀಸಲು ಅಂಥೇಳಿ ಇವರು ಇಷ್ಟ ಬಂದಂಗೆ ಮಾಡೋದು. ನನಗೆ ಬಿಡಿ, ನನಗೆ ಅರ್ಥ ಆಗುತ್ತೆ. ಜನಸಾಮಾನ್ಯರಿಗೆ ಅರೆ ಇಲ್ಲಿ ಕೆಲಸ ಮಾಡ್ತಿರೋದು ಯಾರು, ಇನ್ನು 3 ತಿಂಗಳು ಚುನಾವಣೆ ಇದೆ ಅಂದರೆ ಇನ್ಯಾರನ್ನೋ ಕರ್ಕೊಂಡು ಬಂದು ಇವರು ಬಿಡ್ತಾರಂದರೆ ಇದ್ರ ಉದ್ದೇಶ ಏನನ್ನೋದು ಜನರಿಗೂ ಅರ್ಥ ಆಗುತ್ತೆ, ನಮ್ಮ ಮುಖಂಡರುಗಳಿಗೂ ಅರ್ಥ ಆಗುತ್ತೆ. ಅದರಲ್ಲಿ ನಮ್ಮ ತುಂಬ ಜನರಿಗೆ ಗೊತ್ತಿದೆ. ಇಷ್ಟು ದಿನ 3 ತಿಂಗಳಿರೋವಾಗ 4 ತಿಂಗಳಿರೋವಾಗ ನಮ್ಮ ಮುಳಬಾಗಿಲು ನಾಗೇಶ್ವರನ್ನ ಕರೆತರೋಂಥ ಒಂದು ಇರಾದೆ ಏನಿತ್ತು ಅನ್ನೋ ಕ್ವಶನ್ನು ಎಲ್ಲರಲ್ಲೂ ಮೂಡುತ್ತೆ. ಯಾಕಂದರೆ ಇದು ತುಂಬ ಜನರು ಇಲ್ಲಿ ಸುಶಿಕ್ಷಿತರು ಇದ್ದಾರೆ, ಎಲ್ಲ ಥರದ್ದು ಜನ ಇದ್ದಾರೆ. ಈ BPL ಕುಟುಂಬಗಳಿದ್ದಾವೆ, ಮಧ್ಯಮ ವರ್ಗದವರು ಇದ್ದಾರೆ, ಉತ್ತಮ ಸ್ಥಿತಿಯಲ್ಲಿರೋರು ಇದ್ದಾರೆ. ಯಾಕೆ ಹೀಗೆ ಮಾಡ್ತಾರೆ? ಮಹದೇವಪುರ ಅನ್ನೋದನ್ನು ಮಹದೇವಪುರದ ಮತದಾರರಿಗೇ ಒಂದು ರೀತಿಯ ಬೇಜಾರಾಗೋ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಕಾಂಗ್ರೆಸ್ ಬಗ್ಗೆ ಅಂತ ಒಂದು ಭಾವನೆ ಉಂಟಾಗ್ತಾ ಇದೆ ಇಲ್ಲಿ. ನಿಮಗೆ ಟಿಕೆಟನ್ನು ಕೊಟ್ಟರೆ ನೀವು ನಿಮ್ಮ ಪಕ್ಷಕ್ಕೆ ಭರವಸೆಯನ್ನು ಕೊಡ್ತೀರಾ? ಈ ಬಾರಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ತರ್ತೀನಿ ಅನ್ನುವಂಥ ಭರವಸೆಯನ್ನು ಪಕ್ಷಕ್ಕೆ ಕೊಡ್ತೀರಾ ಅಂತ? ಕಾಂಗ್ರೆಸ್ ಪಕ್ಷನ ಈಗ ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿದೆ. ಈಗ ನನ್ನ ಗ್ರಾಮ, ನನ್ನ ಮನೆ ಎಲ್ಲ ಇಲ್ಲೇ ಇರೋದ್ರಿಂದ, ಆಮೇಲೆ ಈ ಕ್ಷೇತ್ರದಲ್ಲೇ ನಮಗೆಲ್ಲರೂ ಪರಿಚಯ ಇರೋದ್ರಿಂದ, ಮುಖ್ಯವಾಗಿ ಪ್ರತಿ ಗ್ರಾಮಗಳಲ್ಲೂ ಕೂಡ 70-80 ಸಾವಿರಕ್ಕಿಂತ ಹೆಚ್ಚು ನಮ್ಮ ಒಂದು ಸಮುದಾಯದ ಸಂಬಂಧಿಕರಿದ್ದಾರೆ. ಅದು ಬಿಟ್ಟು ಇನ್ನೂ ನಮ್ಮ ಎಡಬಲ ಅಂತ ಏನಿದ್ದಾರೋ 1,50,000-60,000 ಮೇಲೆ ನಾವು ಇದ್ದೀವಿ. ಅದು ಬಿಟ್ಟು ಇನ್ನೂ ಮುಖ್ಯವಾಗಿ ಹೇಳಬೇಕಾದ್ರೆ ಈ ಒಂದು ಮುಸ್ಲಿಂ ಕ್ರಿಶ್ಚಿಯನ್ ಕೂಡ 50-60 ಸಾವಿರ ಇದ್ದಾರೆ. ಹಿಂದುಳಿದ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದೇ ರೀತಿ ಬೇರೆ ಇತರೆ ವರ್ಗದವರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರು ಬಯಸೋದೇನು, ಬಾಗಲಕೋಟೆಯಿಂದ ಬಂದಂತಹ ಲಿಂಬಾವಳಿಯವರೇ ಇಲ್ಲಿ ಗೆಲ್ತಾ ಇದ್ದಾರೆ. ನಿಮಗೊಂದು ಅವಕಾಶ ಕಾಂಗ್ರೆಸ್ ಯಾಕೆ ಮಾಡಿಕೊಡೋದಿಲ್ಲ? ಆ ಕ್ವಶನ್ ನಾವು ಕೇಳ್ತಾರೆ. ಇವತ್ತು ನಾವು ತುಂಬ ಮನೆಗಳಿಗೆ ಹೋಗ್ತೀವಿ, ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅಂತ. ನಾನು 2018ರಲ್ಲೂ ಕೇಳಿದೆ, 2013ರಲ್ಲೂ ಕೇಳಿದೆ. ಆ ಊರುಗಳಲ್ಲಿ ಹೋಗಿ ಕೇಳಿದ್ರೆ, ಅಣ್ಣ ನೀವು ಟಿಕೆಟ್ ತೊಗೊಂಡು ಬನ್ನಿ, ನಿಮ್ಮಿಂದ ನಾವು ಬರ್ತೀವಿ. ಇವತ್ತು BJP ಪಕ್ಷದಿಂದ ತುಂಬ ಜನ BJP ಅನ್ನೋದೇ ಇಲ್ಲಿ ಇರಲಿಲ್ಲ ಅಂತ. ಆ BJP ಪಕ್ಷದಲ್ಲಿ ಈಗ ಇವರೇ 1 ಸರಿ 2 ಸರಿ 3 ಸರಿ ಗೆದ್ದರೆ ಕೆಲವರೆಲ್ಲ ಏನು ಮಾಡ್ತಾರೆ, ಅವ್ರ ಕೆಲ್ಸಗಳಾಗೋದಕ್ಕೆ ಆ ಶಾಸಕರಿಂದ ಹೋಗ್ತಾ ಇರ್ತಾರೆ. ಯಾರೋ ನಮ್ಮಂಥವ್ರು ಇನ್ನೂ ಕಾಂಗ್ರೆಸ್ಸು ಅಂತೇಳಿ ಅಪ್ಪ ಹಾಕಿದ ಆಲದ ಮರ ಅಂತ ನಾವು ಇನ್ನೂ ಇಲ್ಲೇ ಇದ್ದೀವಿ.
ಅದನ್ನು ನಮ್ಮ ಹೈಕಮಾಂಡು ಗಂಭೀರವಾಗಿ ಪರಿಗಣನೆಗೆ ತಗೊಳ್ತಾ ಇಲ್ಲ. ಇದರಿಂದ ನಮಗೆ ಇದೊಂದು ರೀತಿಯ ನಮ್ಮ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೋ ಅವ್ರಿಗೆಲ್ಲ ಇದೊಂದು ರೀತಿಯ ದುಃಖದ ವಿಷಯ. ಯಾಕೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಕಡೆಗಣಿಸುತ್ತೆ? 3 ಸರಿ ಸೋತಿದ್ದೀವಿ. ಈಗ ಹೈಕಮಾಂಡೇ ತೀರ್ಮಾನ ಕೊಟ್ಟಿರೋದು. ಅವರೇ ತಾನೇ ಶಿವಣ್ಣನ ಕಳಿಸಿರೋದು ಅವರೇ, ಎ ಸಿ ಶ್ರೀನಿವಾಸನ 2 ಬಾರಿ ಕಳಿಸಿರೋದು ಅವರೇ. ಸ್ಥಳೀಯರಿಗೊಂದು ಸರಿ ಸೋತ್ವಿ ಅಂತ ಕೊಡಲಿ, ನಾವು ಗೆದ್ದು ತೋರಿಸ್ತೀವಿ ಏನಂತ. ಇವ್ರು ಯಾರೋ ಮಾತು ಕೇಳಿಕೊಂಡು ಎಲ್ಲೋ ಮಾತು ಕೇಳಿಕೊಂಡು ಇಲ್ಲಿನವ್ರನ್ನ ಕಡೆಗಣಿಸಿದ್ರೆ ನಾವು ಬುದ್ಧಿ ಕಲಿಸೋದಲ್ಲ, ಜನರು ಬುದ್ಧಿ ಕಲಿಸ್ತಾರೆ. 2023ರ ಚುನಾವಣೆಗೆ ದಿನಗಣನೆ ಆರಂಭವಾಗ್ತಾ ಇದೆ ಸರ್. ಎಲ್ಲೆಲ್ಲೂ ಕೂಡ ಈಗಾಗಲೇ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಮಾತುಗಳು ಒಂದು ಕಡೆ ಕೇಳ್ಪಟ್ರೆ, ಕೆಲವೊಂದು ಕಡೆ ಬೇರೆ ಕಡೆಯಿಂದ ಬಂದು ಕೂಡ ಟಿಕೆಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ನೀವು ನಿಮ್ಮ ಕ್ಷೇತ್ರದ ಜನರಿಗೆ ಹಾಗೆ ಕಾರ್ಯಕರ್ತರಿಗೆ ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ, ಒಂದು ಭರವಸೆಯನ್ನ ಕೊಡೋದಿದ್ರೆ ಏನು ಹೇಳ್ತೀರಾ? ಈಗಲೂ ಕೂಡ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಂಥ ವಿಷಯಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಅದೇ ರೀತಿ ಈಗ ನಮಗೂ ಕೂಡ ಈಗ ಈ ಸ್ಕ್ರೀನಿಂಗ್ ಕಮಿಟಿಯಲ್ಲಾಗಬಹುದು, ನಮ್ಮ ಅಲ್ಲೇನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಜನರಲ್ ಕಮ್ಯುನಿಟಿಗೆ ಇಂತಿಷ್ಟು ನಾಯಕರು, ಹಿಂದುಳಿದ ವರ್ಗದವ್ರಿಗೆ ಸಿದ್ದರಾಮಣ್ಣ ಅಂತವರು, ಇಲ್ಲ SCಗಳಿಗೆ ನಮ್ಮ ಡಾಕ್ಟರ್ G ಪರಮೇಶ್ವರ್ ಸರ್, ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪ ಸರ್ ಅಂತವರು, ಇನ್ನು ಲೆಫ್ಟ್ ಕಮ್ಯುನಿಟಿಯಲ್ಲಿ KH ಮುನಿಯಪ್ಪ ಸರು, ಆಂಜನೇಯ ಸರು, ಎಲ್ ಹನುಮಂತಯ್ಯ ಸರು, ಇಂಥವರು ಅವರವರು ಜಾತಿಗನುಗುಣವಾಗಿ ಪಟ್ಟಿ ಮಾಡಿ ಕರೆಕ್ಟಾಗಿ ಕೊಟ್ಟು ಸಾಮಾಜಿಕ ನ್ಯಾಯ ಅನ್ನೋದನ್ನು ಕಾಂಗ್ರೆಸ್ಸೇ ಒದಗಿಸ್ಕೊಡ್ಲಿಲ್ಲ ಅಂದರೆ ಇನ್ನು ಯಾರು ನ್ಯಾಯ ಕೊಡೋಕ್ಕೆ ಸಾಧ್ಯ? ಸಾಮಾಜಿಕ ನ್ಯಾಯ ಅನ್ನೋ ದೃಷ್ಟಿ ನಮ್ಮದು, ಸಮಾನತೆ, ಸಾಮಾಜಿಕ ನ್ಯಾಯ ಎಲ್ಲ ಹೇಳ್ತಾರೆ. ನಮ್ಮ DKC ಸಾಹೇಬರು ಹೇಳ್ತಾರೆ, ಸಿದ್ದರಾಮಣ್ಣನೂ ಹೇಳ್ತಾರೆ. ಆದ್ದರಿಂದ ಅವ್ರ ಮಾತನ್ನ ಅವ್ರು ಉಳಿಸ್ಕೊಂಡಾಗ ನಾವು ಅದನ್ನು ಒಪ್ಕೊಳ್ಬೋದು. ಇಲ್ಲಾಂದರೆ ನಮಗೇನು ಅನಿಸುತ್ತೆ, ಏನು ನಾವು ದುಡಿತಾನೇ ಇರಬೇಕು, ಹೋರಾಟಗಳು ಮಾಡ್ತಾನೇ ಇರಬೇಕು, ಜನರಿಗೆ ಸ್ಪಂದಿಸ್ಕೊಂಡೇ ಇರಬೇಕು. ಚುನಾವಣೆ ಸಮಯ ಬಂದಾಗ ಮಾತ್ರ ಈ ರೀತಿಯ ಒಂದು ಅಭ್ಯರ್ಥಿಗಳ ಈ ರೀತಿಯ ಒಂದು ಕನ್ಫ್ಯೂಷನ್ ಜನರಿಗೆ ಉಂಟಾಗುತ್ತೆ. ತಿರ್ಗಾ ಮತ್ತೆ ಜನ ಏನು ಮಾಡ್ತಾರೆ, ಈ ಬಾರಿ ಅಯ್ಯೋ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡೋಣ, ಅರವಿಂದ್ ಲಿಂಬಾವಳಿ ಅವ್ರು ಸಾಕು, ನಾವು ಅವ್ರಿಗೆ 3 ಸಾರಿ ಆಶೀರ್ವಾದ ಮಾಡಿದ್ದೀವಿ, ಒಂದು ಹೊಸ ಮುಖನ ಕಾಂಗ್ರೆಸ್ಸಿಂದ ನಾವು ನಿರೀಕ್ಷೆ ಮಾಡೋಣ ಅಂತ ಜನರಿದ್ದಾರೆ, ಮತದಾರರಿದ್ದಾರೆ. ಅದನ್ನು ಕಾಂಗ್ರೆಸ್ ಪಕ್ಷ ಸುಳ್ಳು ಮಾಡಿದ್ರೆ ನಾವು ಇದೇ ರೀತಿ ಈಗ ನಮಗೇನಂದರೆ ಈ ವರ್ಷ ಕೊಟ್ಟಿಲ್ಲ ಟಿಕೆಟು, ಇನ್ನೊಂದು 5 ವರ್ಷಕ್ಕಂದರೆ ಈಗಾಗಲೇ 3 ಸಲ ಆಯಿತು. 5 ಟರ್ಮ್ 25 ವರ್ಷ ಏನೋ ಮೀಸಲಾತಿ ಇರೋದು. ಈಗ 3 ಟರ್ಮು ಸೋತ್ಬಿಟ್ವಿ. ಇನ್ನು 4ನೇ ಟರ್ಮು ನಾನು ಯಾರೋ ಕೆಲವ್ರು ಹೇಳಿದ್ರು, ಏನಪ್ಪ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ರು ಕೂಡ ನಿನಗೆ ಪದೇ ಪದೇ ಮೋಸ ಆಗ್ತಾನೇ ಇದೆ ಕಾಂಗ್ರೆಸ್ ಪಕ್ಷದಿಂದ ಅಂತಲೂ ಹೇಳಿದ್ರು ನನಗೆ. ನಾನು ಅವಾಗ ಹೇಳಿದೆ, ನೋಡೋಣ ದುಡ್ಡು ಗಿಡ್ಡು ಬಿಡಿ, ಹೆಂಗೋ ಸಂಪಾದನೆ ಮಾಡ್ಕೊಳ್ಳೋಣ ಕಷ್ಟಪಟ್ಟು, ಆದರೆ ನಮ್ಮ ಏಜ್ ಹೋಗ್ತಾ ಇದೆ, ಅದನ್ನು ಯಾರೂ ಗಮನಿಸ್ತಾ ಇಲ್ಲ. ಅದನ್ನು ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಇಲ್ವಾ, ನಿಮ್ಮ ಪಾಡಿಗೆ ನೀವು ಮನೇಲಿದ್ದುಬಿಡಿ, ನಾವು ಯಾರನ್ನೋ ಮಾಡಿಸ್ಕೊಳ್ತೀವಿ, ಇನ್ಯಾರನ್ನೋ ಇಟ್ಕೊಳ್ತೀವಿ ಅನ್ನೋಂಗಿದ್ರು ಕೂಡ ನಮಗೇನು ಬೇಜಾರಿಲ್ಲ. ನಮ್ಮ ವೋಟ್ ಕಾಂಗ್ರೆಸ್ಸೇ. ನಾವು ಯಾವತ್ತೂ ಅಟ್ಲೀಸ್ಟು ನಮಗೆ ಟಿಕೆಟ್ ಸಿಗುತ್ತೋ ಸಿಗಲ್ಲೋ, ಆದರೆ ನಾನು ಅನಿವಾರ್ಯ ಕಾರಣಗಳಿಂದ ಇವರು ಮಾಡೋ ತಪ್ಪುಗಳಿಂದ ಅವನ ಕ್ಯಾಂಡಿಡೇಟು ದೇವನಹಳ್ಳಿ ಎ.ಸಿ. ಶ್ರೀನಿವಾಸನ್ನವರು ಅವನ ಮಿಸ್ಟೇಕಿಂದನೇ ನಾನು 2018ರಲ್ಲಿ ಬಂಡಾಯವಾಗಿ ಸ್ಪರ್ಧಿಸಿದ್ದೆ. ಬಟ್ ಆಗಲೂ ನಾನು ಗ್ರಾಮಗಳಲ್ಲಿ ಹೋದಾಗ ಅಣ್ಣ ನಿಮಗೆ ಓಟ್ ಹಾಕ್ತೀವಿ, ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಜನರ ಮನಸ್ಸಲ್ಲಿದೆ. ನಾಗೇಶ್ ಅಂದರೆ ಕಾಂಗ್ರೆಸ್ ಅನ್ನೋದು. ಈ ಮುಳಬಾಗಿಲು ನಾಗೇಶ್ಗೆ ಆಗ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ G ಪರಮೇಶ್ವರ್ ಸರ್ ಅವರೇ ನಮ್ಮ ಅಧಿಕೃತ ಕ್ಯಾಂಡಿಡೇಟ್ ಅಂತ ಅವ್ರನ್ನ ಘೋಷಣೆ ಮಾಡಿದ್ರು. ಗೆದ್ದ ಮೇಲೆ ಅವರು ಕಾಂಗ್ರೆಸ್ಗೆ ಒಂದು ನಿಷ್ಠೆಯಿಂದ ಇರಬೇಕಾಯಿತು. ಅವರೇನು ಮಾಡಿದ್ರು, ಆಪ್ರೇಷನ್ ಕಮಲ ಅಂತೇಳಿ ಆ BJP ಸರ್ಕಾರಕ್ಕೆ ಸಹಾಯ ಮಾಡಿದ್ದು ಅದೆಲ್ಲ ತಮಗೆ ಗೊತ್ತಿದೆ. ಬಾಂಬೆ ಹೋಟೆಲ್ಗೆ ಹೋಗಿದ್ದು ಎಲ್ಲನೂ ಸರಿ. ಅಲ್ಲೆಲ್ಲ ಹೋದರು, BJPಯಲ್ಲಿ ಸಚಿವರು ಆದರು, ಅವರೇ ಸಮಸ್ಯೆಗಳನ್ನ ತಂದುಕೊಂಡ್ರು, ರಾಜೀನಾಮೆ ತಗೊಂಡ್ರು ಅವ್ರನ್ನ, ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದರು. ನಾನು ಆತನನ್ನು ಕೇಳಿದೆ, ಆತನ ನನ್ನ ಮಾತಾಡಿದ್ರು ಮೊನ್ನೆ ಯಾವುದೋ ರ್ಯಾಡಿಸನ್ ಬ್ಲೂ ಹೋಟ್ಲಲ್ಲಿ ಸಿಕ್ಕಿದಾಗ ನಮ್ಮ ಸುರ್ಜೇವಾಲಾ ಸರು, ರಾಮಲಿಂಗಾರೆಡ್ಡಿ ಸರ್ ಎಲ್ಲ ಇದ್ದರು. ಆವಾಗ ಆತ ನನ್ನ ಅಲ್ಲಿ ಮಾತಾಡ್ದ, ನಾವು ಹಾಗೆ ಹೀಗೆ ನನಗೆ ಸಿಕ್ಕಿದ್ರೆ ನಾನು ಸಪೋರ್ಟ್, ನನಗೆ ಸಿಕ್ಕಿದ್ರೆ ನೀನು ಸಪೋರ್ಟ್ ಅಂದರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ನೀನು ಪಡ್ಕೊಳ್ಬೇಕಾಗಿರೋದೆಲ್ಲ ಪಡ್ಕೊಂಡಿದ್ದೀಯಾ, ಏನು ಸರ್ಕಾರಿ ಸೇವೆಯಲ್ಲಿದ್ದೆ ಅಲ್ಲೂ ಪಡ್ಕೊಂಡಿದ್ದೀಯಾ, ಇಲ್ಲಿ ಬಂದೆ ಕಾಂಗ್ರೆಸ್ ಸಪೋರ್ಟ್ ತಗೊಂಡು ನೀನು ಗೆದ್ದೆ, ಶಾಸಕನಾದೆ, BJPಗೆ ಹೋದೆ, ಮಿನಿಸ್ಟ್ರ್ ಆದೆ, ಬೋರ್ಡ್ ಚೇರ್ಮನ್ನು ಆಗ್ಬಿಟ್ಟೆ. ನೀನು ಎಷ್ಟು ದಿನ ನೀನು ಬಾವುಟ ಕಟ್ಟಿದೀಯಾ?
ಅಲ್ವಾ ಮೇಡಮ್? ಎಷ್ಟು ದಿನದಿಂದ ನೀನು ಕಾಂಗ್ರೆಸ್ ಬಾವುಟ ಹಿಡ್ದಿದ್ದೀಯಾ? ಏನೂ ಹಿಡ್ದಿಲ್ಲ. ಈಗ ನಮ್ಮಂಥವ್ರಿಗೆ ಯಾರಿಗೋ ಲೋಕಲಲ್ಲಿ ಸಿಕ್ಕೋ ಅವಕಾಶನ ನೀನು ಕಿತ್ಕೊಳ್ಳೋಕೆ ಬಂದಿರೋದು, ನಮ್ಮ ಅವಕಾಶಗಳು ನೀನು ಪಡ್ಕೊಳ್ಳೋಕೆ ಬಂದಿದೀಯಾ? ಇದು ತಪ್ಪು, ಇದು ನೀನು ಮಾಡ್ತಿರೋದು ಅಂತ ನಾನು ಆ ವ್ಯಕ್ತಿಗೆ ಅಲ್ಲೇ ಹೇಳಿದೆ. ಆಮೇಲೆ ಆ ಮನುಷ್ಯನಿಗೆ ಎಷ್ಟು ಅರ್ಥ ಆಯಿತೋ ಎಷ್ಟು ಅರ್ಥ ಆಗಿಲ್ಲೋ, ಆತನ ಒಂದು ಅವ್ರಿಗೆ ಯಾರು ಸಪೋರ್ಟ್ ಇದ್ದಾರೋ ಅದರಿಂದ ಆತನ ಒಂದು ಇದರಲ್ಲಿ ಆತನ ಹೋಗ್ತಿದ್ದಾನೆ. ಆದರೆ ಈಗ ನಮ್ಗೆ ಈ ಕ್ಷೇತ್ರದಲ್ಲಿರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು, ಏನೀತ ದುಡ್ಕೊಂಡೇ ಇದ್ದಾನೆ ಅನ್ನೋ ಒಂದು ಜನಾಭಿಪ್ರಾಯ ಜನರಲ್ಲಿದೆ. ಕಾಂಗ್ರೆಸ್ನ ಬಿಟ್ಟಿತ ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾನೆ. ತುಂಬ ಜನ ನನ್ನೂ ಕರೀತಾರೆ, ಬಿ ಜೆ ಪಿಯವರು ಬಾ ಅಂತಾರೆ. ಕುಮಾರಸ್ವಾಮಿಯವರೇ ನಮ್ಮ ಎ ಕೃಷ್ಣಪ್ಪರು JDS ಅಧ್ಯಕ್ಷ ಇದ್ದಾಗ ಕರೆದ್ರು ನನ್ನ, ನಿನಗೆ ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ತೀನಿ, ದೇವೇಗೌಡರು ನಿಮ್ಮ ಮನೆಗೆ ಕರ್ಕೊಂಬರ್ತೀನಿ ಅಂದಾಗಲೂ ಕೂಡ ನಾನು ಹೋಗಲಿಲ್ಲ. ನನಗದು ಇಡ್ಸೋದು ಇಲ್ಲ, ನಾನು ಹೋಗಲಿಲ್ಲ. ಅರವಿಂದ್ ಲಿಂಬಾವಳಿಯವ್ರು ಕರೆದ್ರು, ನೀನು ಬಾ ನನ್ನ ಜೊತೆ ಕೈ ಜೋಡಿಸು, ನನ್ನ ಜೊತೆ ನೀನು ಕೈ ಜೋಡಿಸಿದ್ರೆ ನಿನ್ಗೆ ದೇವನಹಳ್ಳಿನೋ ಇಲ್ಲ ಮುಳುಬಾಗ್ಲೋ ನಾನು ಕೊಡಿಸ್ತೀನಿ BJP ಪಕ್ಷದಿಂದ ಅಂದರು. ನನಗದು ಇಷ್ಟ ಇಲ್ಲ. ಯಾಕಂದರೆ ನಮಗೆ ಕಾಂಗ್ರೆಸ್ ಬೇಕು. ಯಾಕಂದರೆ ನಾವು ಈ ಸ್ವಾತಂತ್ರ್ಯ ಬಂದಿದ್ದಾಗಲಿಂದ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಅನ್ನೋದನ್ನು ನಾನು ಓದಿ ತಿಳ್ಕೊಂಡಿದ್ದೀನಿ. ಆದ್ದರಿಂದ ನಮಗೆ ಬೇರೆ ಪರ್ಯಾಯ ಪಕ್ಷಗಳು ಬೇಡ ಅಂತ. ಈ AAP ಅವರು ಕೂಡ ಹೇಳ್ತಿದ್ದಾರೆ, ಕೇಜ್ರಿವಾಲ್ ಬಂದಾಗ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಕೇಜ್ರಿವಾಲ್ ಅವ್ರನ್ನ, ನೀವು ದಯವಿಟ್ಟು ಬನ್ನಿ, ನಮ್ಮ ಓಟ್ ಏನಿದೆಯೋ ನಾವು ನಿಮಗೆ ಸಹಾಯ ಮಾಡಿಸ್ತೀವಿ ಈಗ ಅನ್ನೋ ಥರನೂ ಅವರೂ ಕರೆದ್ರು. ನಾನು ಇದ್ಕೊಂಡು ಹೇಳಿದೆ, ನಾನು ಈ ಪಕ್ಷದಲ್ಲಿ ಇದ್ಬಿಟ್ಟಿದ್ದೀನಿ, ಆಗಲಿ ಹೋಗಲಿ ನಾನು ಅಲ್ಲೇ ಇದ್ಬಿಡ್ತೀನಿ. ನಾನು ಇನ್ನೊಂದು ಪಕ್ಷಕ್ಕೆ ಹೋಗೋದು ಇನ್ನೊಂದಕ್ಕೆ ಹೋಗೋದು ಅದು ನಮ್ಮ ಜಾಯಮಾನವಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತ ಕೂಡ ಹೇಳ್ಕೊಟ್ಟೆ. ಸರ್, ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಸರ್? ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ಜನರಿಗೊಂದು ಭರವಸೆ ಕೊಡೋದಿದ್ರೆ. ಇಲ್ಲ, ಏನೇ ಆಗಲಿ, ಒಂದು ಸುದೀರ್ಘವಾದ ಪಕ್ಷ ಕಾಂಗ್ರೆಸ್ ಪಕ್ಷ. 136 ವರ್ಷ ಇತಿಹಾಸವುಳ್ಳ ಅಂಥ ಒಂದು ಕಾಂಗ್ರೆಸ್ ಪಕ್ಷ ಈ ದೇಶನ ಆಳ್ವಿಕೆ ಮಾಡಿದೆ. ಇದರಿಂದ ಜನರಿಗೆ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿನ ವ್ಯವಸ್ಥೆ ಹೆಂಗಿತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಹೇಗಿತ್ತು ಅನ್ನೋದನ್ನು ನಾವು ಕೂಡ ಇತಿಹಾಸಗಳನ್ನ ಓದಿ ತಿಳ್ಕೊಂಡಿದ್ದೀನಿ. ಆದ್ದರಿಂದ ಏನೇ ಆಗಲಿ, ಇವರು ಇವತ್ತಿನ ಕಾಲಕ್ಕೆ ನಮ್ಮ ವರಿಷ್ಠರುಗಳೇ ತಪ್ಪುಗಳು ಮಾಡಿದ್ರು ಕೂಡ ನಾವು ಆ ತಪ್ಪನ್ನು ನಾನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಈ ಮಟ್ಟಕ್ಕೆ ಏನು ನಮ್ಮ ದೀನ ದಲಿತರು, ಅದರಲ್ಲೂ ದಲಿತರು ಎಸ್ಪೆಷಲಿ ನಾವು ದಲಿತರಾಗಿದ್ದರೂ ಕೂಡ ಇವತ್ತು ನಾವು ವಿದ್ಯಾಭ್ಯಾಸ ಪಡ್ಕೊಂಡು ಒಂದು ಈ ಸಮಾಜದಲ್ಲಿ ಸಮಾನತೆಯಾಗಿ ಬದುಕ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನ ಮತ್ತು ಆ ಸಂವಿಧಾನ ಜಾರಿಗೊಳಿಸಿದಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಆದ್ದರಿಂದ ನಾನು ಜನರಿಗೆ ಹೇಳೋದೇನೆಂದರೆ, ಇವತ್ತು ನಾನು ಅದನ್ನೇ ಹೇಳ್ತೀನಿ, ನೀವು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದ ಜೊತೆ ನಾವು ಇರಬೇಕು. ಕಾಂಗ್ರೆಸ್ ಪಕ್ಷದ ಜೊತೆ ಆಗಲಿ, ವರಿಷ್ಠರು ನಮಗೆ ಏನು ಮೋಸ ಮಾಡ್ತಾರೋ ಇಲ್ವಾ ನಮ್ಗೆ ಒಳ್ಳೇದು ಮಾಡ್ತಾರೋ ಅದನ್ನು ಜನರು ಕೂಡ ನೋಡ್ತಾನೇ ಇದ್ದಾರೆ. ನಮಗೂ ಅದರ ಅನುಭವಗಳಾಗ್ತಾನೇ ಇದೆ. ಆದ್ದರಿಂದ ಅವರು ಏನು ಮಾಡ್ತಾರೋ, ಈಗ ಅಧಿಕಾರ ಅನ್ನೋದು ಬೇಕು, ವಿದ್ಯೆ ಜೊತೆಗೆ ಇಲ್ಲ ನಮ್ಮ ಒಂದು ಸಂಪಾದನೆ ಜೊತೆಗೆ ಈಗ ಒಂದು ಸಮಾಜ ಸೇವೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಈಗ ನಾವೇನೋ ದುಡ್ದಿರೋದ್ರಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ತೀವಿ. ಅದೇ ಅಧಿಕಾರ ದೊರೆತರೆ ನಮ್ಮ ಜನಗಳಿಗೆ ನಾವು ಏನಾದರೂ ಒಂದು ನಿರೀಕ್ಷೆ ಇಟ್ಕೊಂಡಂಗೆ, ಬಡವ್ರು ತುಂಬ ಜನರಿಗೆ ನಾಗೇಶ್ ಅವರು ಬಂದರೆ ನಮಗೇನಾದರೂ ಸಹಾಯ ಆಗುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಅವರಲ್ಲಿ ಇದೆ. ಯಾಕಂದರೆ ನಾವು ನಗರಸಭೆ ಇದ್ದಾಗ ಸ್ವಲ್ಪ ದಿನ ಸಿಕ್ಕಿರೋ ಒಂದು ಅವಕಾಶಗಳಲ್ಲಿ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡಿದ್ದೀವಿ. ಈ ಬಡ ಜನರಿಗೆ ಇಲ್ಲ ಈ ದೀನ ದಲಿತರಿಗೋ ಎಲ್ಲ ನಮ್ಮ ಕೈಲಾದಷ್ಟು ಮಾಡಿದ್ದೀವಿ. ಅದೇ ಒಂದು MLA ಆದರೆ ನಾವು ಏನೆಲ್ಲ ಮಾಡಬಹುದು ಅಂತ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡು ನಾನು ಕಾಂಗ್ರೆಸ್ ಜೊತೆ ಹೆಜ್ಜೆ ಆಗ್ತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಮಹದೇವಪುರದ ಜನತೆ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತಾರೆ, ನನ್ನ ಜೊತೆ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಬ್ಲೂಮ್ TV ಜೊತೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ನಲ್ಲೂರಹಳ್ಳಿ ನಾಗೇಶ್ ಅವರ ಮಾತಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಗಮನಿಸೋದೇನಪ್ಪ ಅಂತಂದರೆ, ಹಲವು ವರ್ಷಗಳಿಂದಲೂ ಕೂಡ ನಾವು ಕಾಂಗ್ರೆಸ್ಗೋಸ್ಕರನೇ ದುಡಿತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಷ್ಠಾವಂತರಾಗಿದ್ದೀವಿ, 3 ಬಾರಿ ಟಿಕೆಟ್ ಕೈತಪ್ಪಿ ಹೋದರೂ ಕೂಡ ನಾವು ಸುಮ್ಮನಿದ್ವಿ, ಆದರೆ ಈ ಬಾರಿ ಟಿಕೆಟನ್ನು ನೀವು ನನಗೆ ಕೊಡಲೇಬೇಕು ಎನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು. ಹಾಗೆ ಸ್ಥಳೀಯರಾಗಿ ಗುರುತಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯರನ್ನು ಇಲ್ಲಿನ ಸುತ್ತಮುತ್ತಲ ಜನ ಗುರುತಿಸಿದ್ದಾರೆ. ಈ ಬಾರಿ ಒಂದು ಸ್ಥಳೀಯರಿಗೆ ಅವಕಾಶವನ್ನ ನೀಡಿ ಎನ್ನುವಂತಹ ಮಾತನ್ನ ಕೂಡ ತಿಳಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರು, ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.